ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ ₹1000 ಹೆಚ್ಚಳ. ಇದು ದೇಶದ ಜನರಿಗೆ ಮೋದಿ ಕೊಟ್ಟ ಅಚ್ಚೆ ದಿನದ ಗಿಫ್ಟ್. ಗ್ಯಾಸ್ ಆಯ್ತು, ಮುಂದಿನ ಸರದಿ ಪೆಟ್ರೋಲ್ ಡೀಸೆಲ್. ಈ ಸಲ ವಾಣಿಜ್ಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾಗಿದ್ದು ₹1-2 ಅಲ್ಲ, ₹100-200 ಅಲ್ಲ, ಬರೋಬ್ಬರಿ ₹1000. ದೇಶದ ಬಡಬಗ್ಗರ ಬಗ್ಗೆ ಕಿಂಚಿತ್ತು ಕರುಣೆ ಕನಿಕರ ಇಲ್ಲದೆ ಯದ್ವತದ್ವ ಬೆಲೆಗಳನ್ನ ಗಗನಕ್ಕೇರಿಸಲಾಗಿದೆ. ಹೀಗಾಗಿ ಮೋದಿ ಸರ್ಕಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವರು ಪಂಚರಾಜ್ಯ ಚುನಾವಣೆ ಮುಗಿಯುವವರೆಗೂ ಸುಮ್ಮನಿದ್ದು ಈಗ ದಿಢೀರ್ ಬೆಲೆ ಏರಿಕೆ ಮಾಡಿ ಬಡವರ ಬದುಕಿನ ಮೇಲೆ ಬರೆ ಹಾಕಿದ್ದಾರೆ ಅಂತೇಳಿ ಜನ ಕಿಡಿಕಾರುತ್ತಿದ್ದಾರೆ. ಹಾಗಾದ್ರೆ ಇದೇನಾ ದೇಶದ ಜನರಿಗೆ ಮೋದಿ ಕೊಟ್ಟ ಅಚ್ಚೆ ದಿನದ ಗಿಫ್ಟ್? ಗ್ಯಾಸ್ ಆಯ್ತು, ಮುಂದಿನ ಸರದಿ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಏರಿಸೋದಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಆಕ್ರೋಶ, ಭಾರಿ ಜನಾಕ್ರೋಶ. ದೇಶದ ಉದ್ದಗಲಕ್ಕೂ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಅಗತ್ಯ ವಸ್ತುಗಳ ಬೆಲೆಗಳಲ್ಲಿ ₹1-2 ಏರಿಸಿದ್ರೇನೆ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ರು. ಆದ್ರೀಗ ₹1000 ಬೆಲೆ ಏರಿಸಿದ್ರೆ ಸುಮ್ಮನೆ ಬಿಡ್ತಾರ? ಆದ್ರೆ ಇದನ್ನ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನಿಸಬೇಕಾದ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಸಣ್ಣ ದನಿಯಲ್ಲಿ ಸುದ್ದಿ ಮಾಡಿ ತೆಪ್ಪಗಾಗಿವೆ. ಇದನ್ನ ನೋಡ್ತಿದ್ರೆ ಇದಲ್ವಾ ತಾರತಮ್ಯ ಅಂದ್ರೆ, ಇದಲ್ವಾ ಪಕ್ಷಪಾತ ಅಂದ್ರೆ? ಪೆಟ್ರೋಲ್ ಬೆಲೆಯನ್ನ ₹110 ಏರಿಕೆ ಮಾಡಿ ಅದರಲ್ಲಿ ₹10 ಇಳಿಸಿದಾಗ ಇದು ದೇಶದ ಜನರಿಗೆ ಮೋದಿ ಅತಿ ದೊಡ್ಡ ಗಿಫ್ಟ್ ಅಂತೇಳಿ ಮುಖಪುಟಗಳಲ್ಲಿ ದಪ್ಪ ದಪ್ಪ ಅಕ್ಷರಗಳಲ್ಲಿ ಮುದ್ರಿಸೋ ಪತ್ರಿಕೆಗಳು ಈಗ್ಯಾಕೆ ಸಣ್ಣ ಅಕ್ಷರಗಳಲ್ಲಿ ಗ್ಯಾಸ್ ಬೆಲೆ ₹993 ಏರಿಕೆ ಅಂತೇಳಿ ಬರೆಯುತ್ತಿವೆ? ಇಲ್ಲಿ ಪತ್ರಿಕೆಗಳ ಪಕ್ಷಪಾತ ಎದ್ದು ಕಾಣ್ತಿಲ್ವಾ? ಇದೇ ರೀತಿ ಟಿವಿ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿರೋದ್ರಿಂದ ಹೋಟೆಲ್ ಗ್ಯಾಸ್ ₹993 ದುಬಾರಿ ಅಂತೇಳಿ ಸುದ್ದಿಯನ್ನ ತೇಲಿಸಿ ಬಿಡ್ತಾ ಇವೆ. ಒಂದೊಮ್ಮೆ ಕೇಂದ್ರದಲ್ಲಿ ಬಿಜೆಪಿಯೇತರ ಸರ್ಕಾರ ಇದ್ದಿದ್ರೆ ಈ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಆಕಾಶ ಭೂಮಿಯನ್ನ ಒಂದು ಮಾಡ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆಗಳು ಇದೀಗ ಮುನ್ನೆಲೆಗೆ ಬಂದಿವೆ. ಇದು ಚುನಾವಣಾ ಬಿಲ್. ರಾಹುಲ್ ಗಾಂಧಿ ಆಕ್ರೋಶ. ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ಯದ್ವತದ್ವ ಏರಿಸಿದ್ದಕ್ಕೆ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಒಂದೇ ದಿನದಲ್ಲಿ ತಲಾ ₹993 ಏರಿಸಿರೋದನ್ನ ಚುನಾವಣಾ ಬಿಲ್ ಅಂತ ಟೀಕಿಸಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಸರದಿ ಬರಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ಒಂದೇ ದಿನದಲ್ಲಿ ಬರೋಬ್ಬರಿ ₹993 ಹೆಚ್ಚಿಸಿವೆ. ಈ ಹೊಸ ಪರಿಷ್ಕರಣೆಯೊಂದಿಗೆ ದೆಹಲಿಯಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಇದೀಗ ₹3071 ತಲುಪಿದೆ. ಆದ್ರೆ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆಯಾಗಿಲ್ಲ. ಫೆಬ್ರವರಿ ತಿಂಗಳಿನಿಂದ ಮೇ ತಿಂಗಳಿನವರೆಗೆ ಕೇವಲ 3 ತಿಂಗಳ ಅಂತರದಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಒಟ್ಟು ₹1380 ಅಂದ್ರೆ %81 ಏರಿಕೆಯಾಗಿದೆ ಅಂತೇಳಿ ಕಾಂಗ್ರೆಸ್ ಅಂಕಿಅಂಶಗಳನ್ನ ಮುಂದಿಟ್ಟು ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿರೋ ರಾಹುಲ್ ಗಾಂಧಿ, ಚುನಾವಣೆ ಮುಗಿದ ಬಳಿಕ ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟಲಿದೆ ಅಂತೇಳಿ ತಾವು ಈ ಹಿಂದೆಯೇ ಹೇಳಿದ್ದಾಗಿ ನೆನಪಿಸಿದ್ದಾರೆ. ಇಂದು ವಾಣಿಜ್ಯ ಸಿಲಿಂಡರ್ ಬೆಲೆ ₹993 ದುಬಾರಿಯಾಗಿದ್ದು ಇದು ಒಂದೇ ದಿನದಲ್ಲಿ ಆಗಿರುವ ಅತಿದೊಡ್ಡ ಬೆಲೆ ಏರಿಕೆಯಾಗಿದೆ. ಇದೇ ಜನರಿಗೆ ನೀಡುತ್ತಿರುವ ಚುನಾವಣಾ ಬಿಲ್ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ದಿಢೀರ್ ಬೆಲೆ ಏರಿಕೆಯು ಸಣ್ಣ ವ್ಯಾಪಾರಿಗಳಾದ ಟೀ ಸ್ಟಾಲ್ಗಳು, ಡಾಬಾಗಳು, ಹೋಟೆಲ್ಗಳು, ಬೇಕರಿಗಳು ಹಾಗೂ ಸಿಹಿ ತಿಂಡಿ ಅಂಗಡಿಗಳ ಮೇಲೆ ನೇರ ಹಾಗೂ ತೀವ್ರ ಪರಿಣಾಮ ಬೀರಲಿದೆ ಅಂತೇಳಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಮೇಲಿನ ಈ ಪ್ರಹಾರದ ನಂತರ ಸರ್ಕಾರದ ಮುಂದಿನ ಗುರಿ ಪೆಟ್ರೋಲ್ ಮತ್ತು ಡೀಸೆಲ್ ಆಗಲಿದೆ ಅಂತಾನೂ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಅಗ್ಗವಾಗಿದ್ದಾಗ ಲಾಭ ಮಾಡಿಕೊಂಡ ಕೇಂದ್ರ ಸರ್ಕಾರ ಈಗ ಬೆಲೆ ದುಬಾರಿಯಾದಾಗ ಅದರ ಸಂಪೂರ್ಣ ಹೊರೆಯನ್ನ ಸಾರ್ವಜನಿಕರ ಮೇಲೆ ಹೊರಿಸಲಾಗ್ತಿದೆ ಅಂತೇಳಿ ರಾಹುಲ್ ಗಾಂಧಿ ಟೀಕಾ ಪ್ರಹಾರ ನಡೆಸಿದ್ದಾರೆ. ಬೆಲೆ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಪಕ್ಷವು ಪ್ರಧಾನಿ ಮೋದಿ ಅವರನ್ನ ಇನ್ಫ್ಲೇಷನ್ ಮ್ಯಾನ್ ಅಂತ ಕರೆದು ತೀವ್ರವಾಗಿ ವ್ಯಂಗ್ಯವಾಡಿದೆ. ಇನ್ನ ಈ ಯದ್ವಾತದ್ವಾ ಬೆಲೆ ಏರಿಸಿರೋ ಕೇಂದ್ರದ ಮೋದಿ ಸರ್ಕಾರವನ್ನ ಜನಸಾಮಾನ್ಯರು ಕೇಳಲೇಬೇಕಾದ ಪ್ರಶ್ನೆಗಳು ಹೀಗಿವೆ ನೋಡಿ. ಪ್ರಶ್ನೆ ನಂಬರ್ 1, ಏಕಾಏಕಿ ₹1000 ಬೆಲೆ ಏರಿಸೋದು ಎಷ್ಟು ಸರಿ? ಅಥವಾ 20 ಇಲ್ಲ ₹100 ಬೆಲೆ ಏರಿಸಲಾಗುತ್ತೆ? ಆದ್ರೆ ಮೋದಿ ಸರ್ಕಾರ ಏಕಾಏಕಿ ₹993 ಏರಿಸಿದ್ರೆ ಹೇಗೆ? ಪ್ರಶ್ನೆ ನಂಬರ್ 2, ಬಡಬಗ್ಗರ ಬಗ್ಗೆ ಮೋದಿ ಸರ್ಕಾರಕ್ಕಿಲ್ವಾ ಕನಿಕರ? ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ದಿಢೀರಂತ ಒಂದೇ ಸಲ ₹993 ಏರಿಸಿರೋದ್ರಿಂದ ಸಿಲಿಂಡರ್ ಬೆಲೆ ಈಗ ₹3000 ಗಡಿ ದಾಟಿದೆ. ಇದರಿಂದ ಬೀದಿ ಬದಿ ಹೋಟೆಲ್ ವ್ಯಾಪಾರಿಗಳು ಬದುಕೋದಾದ್ರೂ ಹೇಗೆ? ಹೋಟೆಲ್ ಉದ್ಯಮಕ್ಕೆ ಇದು ಅತಿ ದೊಡ್ಡ ಹೊಡೆತ ಆಗೋದಿಲ್ವಾ? ಈಗಾಗಲೇ ಸಿಲಿಂಡರ್ ಸಿಗದೆ ಹೋಟೆಲ್ ತಿಂಡಿ ಊಟಗಳ ಬೆಲೆಯನ್ನ ಗಗನಕ್ಕೇರಿಸಲಾಗಿದೆ. ಈಗ ಈ ಪಾರ್ಟಿ ಬೆಲೆ ಏರಿಸಿದ್ರೆ ಹೋಟೆಲ್ ಉದ್ಯಮ ನಡೆಯೋದಾದ್ರೂ ಹೇಗೆ? ಜನಸಾಮಾನ್ಯರು ದುಬಾರಿ ಬೆಲೆ ಕೊಟ್ಟು ಅವುಗಳನ್ನ ಖರೀದಿಸಲು ಹೇಗೆ ಸಾಧ್ಯ? ಬಡಬಗ್ಗರ ಬಗ್ಗೆ ಮೋದಿ ಸರ್ಕಾರಕ್ಕಿಲ್ವಾ ಕಿಂಚಿತ್ತು ಕನಿಕರ ಅನ್ನೋ ಪ್ರಶ್ನೆಗಳು ಇದೀಗ ಜನಸಾಮಾನ್ಯರನ್ನ ಕಾಡ್ತಿವೆ. ಪ್ರಶ್ನೆ ನಂಬರ್ 3,
ಪಂಚರಾಜ್ಯ ಚುನಾವಣೆ ಮುಗಿಯುವವರೆಗೂ ಕಾದಿದ್ದು ಯಾಕೆ? ಇನ್ನ ಅಮೆರಿಕ ಇರಾನ್ ಯುದ್ಧದಿಂದಾಗಿ ಈ ಬೆಲೆ ಏರಿಕೆ ಮಾಡಲಾಗಿದೆ ಅಂತ ಕಾರಣ ಕೊಡೋ ಕೇಂದ್ರ ಸರ್ಕಾರ ಪಂಚರಾಜ್ಯ ಚುನಾವಣೆ ಮುಗಿಯುವವರೆಗೂ ಕಾದಿದ್ದಾದ್ರೂ ಯಾಕೆ? ಅಂದ್ರೆ ಚುನಾವಣೆಗೂ ಮೊದಲೇ ಈ ರೀತಿ ಬೆಲೆ ಏರಿಸಿದ್ರೆ ಜನ ಚುನಾವಣೆಯಲ್ಲಿ ಬಿಜೆಪಿಯನ್ನ ತಿರಸ್ಕರಿಸುತ್ತಾರೆ ಅಂತ ಭಾವಿಸಿ ಚುನಾವಣೆ ಮುಗಿದ ಕೂಡಲೇ ಬೆಲೆ ಏರಿಸಲಾಯ್ತಾ ಅಂತೇಳಿ ಮೋದಿ ಸರ್ಕಾರಕ್ಕೆ ಜನಸಾಮಾನ್ಯರು ಹಿಗ್ಗಮುಗ್ಗ ತರಾಟೆಗೆ ತಗೊಂತಿದ್ದಾರೆ. ಪ್ರಶ್ನೆ ನಂಬರ್ 4, ಆರ್ಥಿಕ ಅಧೋಗತಿ ತಲುಪುತ್ತಿದೆಯಾ ಭಾರತ? ಇನ್ನ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದ ಪ್ರಧಾನಿ ಮೋದಿ ಅವರು ಆ ನಂತರ ಚುನಾವಣೆ ಎದುರಾದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಉಚಿತ ಯೋಜನೆಗಳನ್ನ ಜಾರಿಗೆ ತಂದಿದ್ದಾದ್ರೂ ಯಾಕೆ? ದೇಶದ ಆರ್ಥಿಕ ಸ್ಥಿತಿ ಅಧೋಗತಿ ತಲುಪುತ್ತಿದೆಯಾ? ಮಧ್ಯಪ್ರಾಚ್ಯ ರಾಜ್ಯಗಳಲ್ಲಿ ಯುದ್ಧದಿಂದಾಗಿ ಬೆಲೆ ಏರಿಸಲಾಯಿತು ಅಂತ ಕಾರಣ ಕೊಡೋ ಮೋದಿ ಸರ್ಕಾರ ಹಲವು ರಾಜ್ಯಗಳಲ್ಲಿ ಉಚಿತ ಯೋಜನೆಗಳನ್ನ ತಕ್ಷಣ ನಿಲ್ಲಿಸಬಹುದಲ್ವಾ? ಒಂದು ಕಡೆ ಉಚಿತ ಯೋಜನೆಗಳನ್ನ ಕೊಟ್ಟು ಮತ್ತೊಂದು ಕಡೆ ಈ ಪಾರ್ಟಿ ಎದ್ವಾ ತದ್ವಾ ಸಾವಿರಾರು ರೂಪಾಯಿ ಬೆಲೆಯನ್ನ ಏರಿಸಿದ್ರೆ ಹೇಗೆ? ಮೋದಿ ಸರ್ಕಾರವನ್ನ ಜನಸಾಮಾನ್ಯರು ಕ್ಷಮಿಸಲು ಸಾಧ್ಯವೇ? ಇನ್ನ ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರವಿದೆ. ಈ 12 ವರ್ಷಗಳಲ್ಲಿ ಅದ್ಯಾಕೆ ಪ್ರತಿ ವರ್ಷ ಲಕ್ಷ ಲಕ್ಷ ಕೋಟಿ ಲೆಕ್ಕದಲ್ಲಿ ದೇಶದ ಮೇಲೆ ಸಾಲವನ್ನ ಹೊರಿಸಲಾಗ್ತಿದೆ? ಮೋದಿ ಸರ್ಕಾರದಲ್ಲಿ ದೇಶದ ಆರ್ಥಿಕತೆಯನ್ನ ಸರಿದಾರಿಗೆ ತರುವಂತ ಆರ್ಥಿಕ ತಜ್ಞರು ಯಾಕಿಲ್ಲ? ಹಣದುಬ್ಬರವನ್ನ ಹತೋಟಿಗೆ ತಂದು ಬೆಲೆಗಳನ್ನ ಕಂಟ್ರೋಲ್ ಮಾಡುವಂತ ನೈಪುಣ್ಯತೆ ಮೋದಿ ಸರ್ಕಾರಕ್ಕಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹೀಗಿದ್ರು ಪ್ರಧಾನಿ ಮೋದಿ ಹೇಳಿದ ಅಚ್ಚೆ ದಿನ ಬರ್ಲೇ ಇಲ್ಲ, ಬರೋದ್ ಕೂಡ ಇಲ್ವಾ ಅನ್ನೋ ಅನುಮಾನ ಇದೀಗ ಜನರನ್ನ ಕಾಡ್ತಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.